ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಇವತ್ತಿನ ದಿವಸ ನಮ್ಮ ನೇತೃತ್ವದ ತಂಡ ಸರಿಸುಮಾರು ಸಂಪೂರ್ಣವಾಗಿ ಕೂಡ ಬಹುಮತದಿಂದ ಇವತ್ತು ಜಯಗಳಿಸಿದ್ದಾರೆ. ಈ ಗೆಲುವಿಗೆ ಕಾರಣಕರ್ತರಾಗಿರುವಂತಹ ನಮ್ಮ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ನಮ್ಮ ಮತದಾರರು ಎಲ್ಲರಿಗೂ ಕೂಡ ನಾನು ಈ ಡೈರಿ ಮುಖಾಂತರ ಮತ್ತು ಆ ದೇವರ ಮುಖಾಂತರ ಕೂಡ ನಾನು ನನ್ನ ಸಾಷ್ಟಾಂಗ ನಮಸ್ಕಾರದ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆದರೆ ಎಲ್ಲರೂ ನಮಗೆ ಸಹಕರಿಸಿ ನಮ್ಮ ಅಭಿಲಾಷ್ ನಿಂತು ನಮ್ಮನ್ನೆಲ್ಲ ನಿಲ್ಲಿಸಿ ಈ ಥರ ನಡೆಸಬೇಕು, ನಮ್ಮ ಕಡೆ ನಾವು ಎಲ್ಲರೂ ಗೆಲ್ಲಬೇಕು ಅಂತ ಎಲ್ಲರಿಗೂ ಒಂದು ನ್ಯಾಯರೀತಿಯಾಗಿ ಹೋಗಬೇಕು. ಯಾರೂ ಇದನ್ನು ಮುಂದಕ್ಕೆ ತಂದಿಲ್ಲ. ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಅವ್ರಿಗೆ ಬಹುಮತದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ ಕರಡುಗೂರು ಗ್ರಾಮಸ್ಥರು. ಎಲ್ಲ ರೈತರಿಗೂ ನನ್ನ ಧನ್ಯವಾದಗಳನ್ನು ಕರಡುಗೂರು ಗ್ರಾಮಸ್ಥರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಏನು ಗೊತ್ತಾ, ಇದು ಸಂಪೂರ್ಣವಾಗಿ ಕೂಡ ನಾವು ಧರ್ಮದ ಮಾರ್ಗದಲ್ಲಿ ಮತ್ತು ನ್ಯಾಯದ ಮಾರ್ಗದಲ್ಲಿ ಇವತ್ತು ದಿವಸ ನಾವು ಹೋಗಿದ್ದೀವಿ. ಯಾವುದೇ ರೀತಿಯಾದ ಅನ್ಯಾಯವಾಗಿ ಮತ್ತು ಅಧರ್ಮವಾಗಿ ಯಾವತ್ತೂ ಹೋಗಿಲ್ಲ ನಾವು. ಆದ ಕಾರಣ ದೇವರು ಕೂಡ ನಮ್ಮ ಮೇಲೆ ಕೃಪೆ ನೀಡಿದ್ದಾರೆ. ಅದ್ರ ಜೊತೆಗೆ ಕೂಡ ಸಂಪೂರ್ಣವಾಗಿ ನಮ್ಮ ಗ್ರಾಮದ ಮತದಾರ ಬಂಧುವರ ಆಶೀರ್ವಾದ ಇತ್ತು. ರೈತರಿಂದ ಪ್ರತಿಯೊಬ್ಬರು ಕೂಡ ಯಾರೇ ಆಗಿರಲಿ, ಅಂದರೆ ಸ್ಪರ್ಧೆ ಆಗಿರಲಿ, ನಮ್ಮ ಜೊತೆ ಯಾರೇ ರೈತರಾಗಿರಲಿ ಮತ್ತೆ ಹಾಲು ಉತ್ಪಾದಕರಾಗಿರಲಿ, ಯಾರೇ ಕೂಡ ನೀವು ಕೂಡ ಸಲಹೆ ಕೊಟ್ಟರೆ ಕೂಡ ಮುಂದಿನ 5 ವರ್ಷಗಳಲ್ಲಿ ಯಾವ ರೀತಿ ನಾವು ಯೋಜನೆ ಮಾಡಬೇಕು, ಅದು ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಅಂತ ನಾಳೆಯಿಂದ ಕೂಡ ನಾನು ಚಾಲನೆ ನೀಡ್ತಾ ಇದ್ದೀನಿ. ಸಲಹೆ ಮತ್ತು ಸಹಕಾರ ಜಯಸಮ್ಮ ಕೃಷ್ಣಪ್ಪನವರಾಗಿರ್ಬೋದು ಮತ್ತೆ ನಮ್ಮ ನಾಯಕರು ಆಗಿರುವಂಥ ಮೋಹನ್ ಕೃಷ್ಣ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರಿಗೆ ಇದೊಂದು ಉಡುಗೊರೆ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇಬ್ಬರಿಗೂ ಕೂಡ ಇವತ್ತಿನಿಂದ ಕೂಡ ಅವ್ರು ಏನೇನು ಸಮಾಜ ಸೇವೆ ಇದೆಯಲ್ವಾ ಅದರಲ್ಲಿ ಕೂಡ ಡೈರಿ ಕೂಡ ಒಂದಿದೆ. ಇವತ್ತು ಅವ್ರೇನಾದ್ರು ಸಮಾಜ ಸೇವೆ ಮಾಡಂಗಿದ್ರೆ ನಮ್ಮ ಡೈರಿ ಕೂಡ ಮಾಡ್ಬೋದು. ಅದೊಂದು ನನ್ನ ಮನವಿ ಅವರಲ್ಲಿ. ಇವತ್ತಿನಿಂದ ಕೂಡ ನಮ್ಮ ಡೈರಿಗೆ ಏನೇ ಆದರೂ ಕೂಡ ಮೋಹನ್ ಕೃಷ್ಣ ಅವರು ಒಂದು ಸಲಹೆ ಆಗಿರ್ಬೋದು, ಸಹಕಾರ ಆಗಿರ್ಬೋದು, ಇವತ್ತಿಂದ ನಾನು ಕೇಳ್ತಾ ಇದ್ದೀನಿ. ಇದುವರೆಗೂ ಚುನಾವಣೆ ಮುಖಾಂತರ ನಾನು ಯಾವುದೇ ರೀತಿ ಕೇಳಿಲ್ಲ. ಚುನಾವಣೆ ಪೂರ್ವವಾಗಿ ನಾನು ಯಾವುದೇ ರೀತಿ ಕೇಳಿಲ್ಲ. ಚುನಾವಣೆ ಆದಮೇಲೆ ಒಂದು ವಿಶೇಷ ಸೂಚನೆ ನಾನು ಕೇಳ್ತಾ ಇದ್ದೀನಿ. ಯಾರೇ ಅಲ್ಲ, ನಮ್ಮ ಮೋಹನ್ ಕೃಷ್ಣ ಆಗಿರ್ಬೋದು ಮತ್ತೆ ಇನ್ನೇ ಯಾರಾದರೂ ಕೂಡ ಜಯಸಮ್ಮ ಕೃಷ್ಣಪ್ಪ ಆಗಿರ್ಬೋದು, ಇಬ್ಬರು ಕೂಡ ಅದ್ರ ಜೊತೆಗೆ ಇನ್ನೇ ಯಾರಾದರೂ ಕೂಡ ದೊಡ್ಡವರಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮುಂದೆ ಬಂದರೆ ನಾನು ಸಹಕಾರ ತಗೊಂಡು ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡಬೇಕು ಅಂತ ಒಂದು ಯೋಚನೆಯಲ್ಲಿ ಇದ್ದೀನಿ. 12 ಸ್ಥಾನ ಇತ್ತಿತ್ತು. ಅದರಲ್ಲಿ ಪರಿಶಿಷ್ಟ ಜಾತಿ ಒಂದು, ಪರಿಶಿಷ್ಟ ಪಂಗಡ ಒಂದು, ಮತ್ತೆ BCMA ಮತ್ತೆ BCMB ಮತ್ತು ಮಹಿಳಾ ಮೀಸಲು ಅಂತ 2 ಇತ್ತು. ಮತ್ತೆ ಅದ್ರ ಜೊತೆಗೆ ಸಾಮಾನ್ಯ ಅಭ್ಯರ್ಥಿಗಳು ಅಂತೇಳಿ ಅದರಲ್ಲಿ ಸಂಪೂರ್ಣವಾಗಿ ಕೂಡ 12 ಸ್ಥಾನಗಳಿತ್ತು. ಆ 12ರಲ್ಲಿ ಸಂಪೂರ್ಣ ನಮಗೆ ಬಂದ್ಬಿಟ್ಟು 11 ಬಂದಿದೆ. ಮತ್ತೆ ಇನ್ನೊಬ್ಬರು ಒಂದು ನಮ್ಮ ಪ್ರತಿಸ್ಪರ್ಧಿಯಾಗಿರುವಂಥ ಅವ್ರ ಕಡೆ ಒಂದು ಜಯಗಳಿಸಿದ್ದಾರೆ. ಎಲ್ಲರೂ ಕೂಡ ನಮ್ಮವರೇ. ಇವತ್ತು ಮಾತ್ರ ಚುನಾವಣೆ, ನಾಳೆಯಿಂದ ಕೂಡ ಎಲ್ಲರೂ ನಮ್ಮವರು ಅಂತ ಹೇಳ್ತಾ ಈ ನಾಳೆಯಿಂದ ಕೂಡ ನಾವು ಇನ್ನು ಮುಂದಿನ 5 ವರ್ಷಗಳಲ್ಲಿ ಯಾವ ರೀತಿ ಮಾಡಬೇಕಂತ ನಮ್ಮ ಗ್ರಾಮದ ಹಿರಿಯ ಮುಖಂಡರು ಎಲ್ಲರ ಸಲಹೆ ತಗೊಂಡು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ಹೇಳ್ತಾ ನಾನು ಯೋಚನೆ ಮಾಡಿ ಒಂದು ಕಾರ್ಯರೂಪ ಮಾಡೋದಕ್ಕೆ ನಾನು ನಾಳೆಯಿಂದ ಚಾಲನೆ ನೀಡ್ತಾ ಇದ್ದೀನಿ. ಕೂಡ ನಾಳೆಯಿಂದ ಕೂಡ ಅಷ್ಟೇ ದ್ವೇಷದ ರಾಜಕೀಯ ಮಾಡೋದಿಲ್ಲ. ಕೆಲವೊಂದು ಸಣ್ಣ ಕಾರಣ ಹೇಳ್ಬೇಕಾಗತ್ತೆ. ನಾವು ಡೈರಿಯಲ್ಲಿ ಆಪೋಸಿಟ್ ಮಾಡಿ ಒಂದು 10 ವರ್ಷದ ಹಿಂದೆ ಒಂದು ಎಲೆಕ್ಷನ್ ನಡೆಸ್ತೀವಿ. ಆ ಎಲೆಕ್ಷನಲ್ಲಿ ನಾವು 6 ಅವರು 3 ಬಂದಿದ್ರು. ಆವಾಗ ಆ ಸಂದರ್ಭದಲ್ಲಿ ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಅವರ ಈ ರಾಜಕೀಯ ಬಲದಿಂದ ನಮ್ಮಲ್ಲಿ ಏನೂ ಆಗಿಲ್ಲ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಟ್ವಿ. ಇವರು ಮಾಜಿ ಅಧ್ಯಕ್ಷರು ಈ ಡೈರಿಗೋಸ್ಕರ ಸಾಕಷ್ಟು ದುಡಿದಿದ್ದಾರೆ. ಅವರು ಕೂಡ ಸರಿಸುಮಾರು 10 ವರ್ಷಗಳಾಯ್ತು ಈ ಡೈರಿ ಹತ್ರ ಅವರು ಇವತ್ತಿನ ದಿವಸ ಕಾಲಿಟ್ಟಿದ್ದಾರೆ. ಅವರಿಗೆಲ್ಲ ನಮ್ಮ ಸಲಹೆ ಇದೆ. ಅವರು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಇವರೆಲ್ಲ ಮಾರ್ಗದರ್ಶನ ಮತ್ತೆ ನಮ್ಮ ಬಲರಾಮ್ ರೆಡ್ಡಿ ಇದ್ದಾರೆ, ಜಯರಾಮ್ ರೆಡ್ಡಿ ಅವರು, ಗಂಗರಿ ಇವರೆಲ್ಲ ಇದ್ದಾರೆ ನಮ್ಮ ಮುಖಂಡರು. ಮತ್ತೆ ನಮ್ಮವರು ಗೋಪಿನಾಥ್ ರೆಡ್ಡಿ ಅವ್ರನ್ನ ಎಲ್ಲರೂ ಕೂಡ ನಮ್ಮ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಏನು ಗೊತ್ತಾ, ಇದು ಸಂಪೂರ್ಣವಾಗಿ ಕೂಡ ನಾವು ಧರ್ಮದ ಮಾರ್ಗದಲ್ಲಿ ಮತ್ತು ನ್ಯಾಯದ ಮಾರ್ಗದಲ್ಲಿ ಇವತ್ತು ದಿವಸ ನಾವು ಹೋಗಿದ್ದೀವಿ. ಯಾವುದೇ ರೀತಿಯಾದ ಅನ್ಯಾಯವಾಗಿ ಮತ್ತು ಅಧರ್ಮವಾಗಿ ಯಾವತ್ತೂ ಹೋಗಿಲ್ಲ ನಾವು. ಆದ ಕಾರಣ ದೇವರು ಕೂಡ ನಮ್ಮ ಮೇಲೆ ಕೃಪೆ ನೀಡಿದ್ದಾರೆ. ಅದ್ರ ಜೊತೆಗೆ ಕೂಡ ಸಂಪೂರ್ಣವಾಗಿ ನಮ್ಮ ಗ್ರಾಮದ ಮತದಾರ ಬಂಧುವರ ಆಶೀರ್ವಾದ ಇತ್ತು. ರೈತರಿಂದ ಪ್ರತಿಯೊಬ್ಬರು ಕೂಡ ಯಾರೇ ಆಗಿರಲಿ, ಅಂದರೆ ಸ್ಪರ್ಧೆ ಆಗಿರಲಿ, ನಮ್ಮ ಜೊತೆ ಯಾರೇ ರೈತರಾಗಿರಲಿ ಮತ್ತೆ ಹಾಲು ಉತ್ಪಾದಕರಾಗಿರಲಿ, ಯಾರೇ ಕೂಡ ನೀವು ಕೂಡ ಸಲಹೆ ಕೊಟ್ಟರೆ ಕೂಡ ಮುಂದಿನ 5 ವರ್ಷಗಳಲ್ಲಿ ಯಾವ ರೀತಿ ನಾವು ಯೋಜನೆ ಮಾಡಬೇಕು, ಅದು ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಅಂತ ನಾಳೆಯಿಂದ ಕೂಡ ನಾನು ಚಾಲನೆ ನೀಡ್ತಾ ಇದ್ದೀನಿ. ಇಡೀ KGF ತಾಲೂಕಿನಲ್ಲಿ ಕೂಡ ಒಂದು ಮಾದರಿ ಡೈರಿ ಆಗಬೇಕು ಅಂತ ನನ್ನ ಕನಸಿದೆ. ಈ ಕೂಡ
ನಾವು ಬಹುತೇಕವಾಗಿ ನಮ್ಮ ಗ್ರಾಮದ ಅಲ್ಲ ಬೇರೆ ಬೇರೆ ಕಡೆಯಿಂದ ಕೂಡ ಒಂದು ಬಾಹ್ಯ ಬೆಂಬಲ ನೀಡಿದ್ದಾರೆ. ಅವರಿಗೆ ಕೂಡ ನಾನು ಸಂಪೂರ್ಣವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಷ್ಟು ಸ್ಥಾನಗಳಿದ್ದವು? ಇದು 12 ಸ್ಥಾನಗಳಿದ್ವು. 12 ಸ್ಥಾನಗಳಲ್ಲಿ ನಮಗೆ 11 ಸ್ಥಾನ ಬಂದಿದೆ. ಪ್ರತಿಸ್ಪರ್ಧಿ ಕಡೆಯವರಿಗೆ 1 ಸ್ಥಾನ ಬಂದಿದೆ. ಅದು ಕೂಡ ಲಾಟರಿ ಮೂಲಕ ಅವ್ರು ಬಂದಿರೋದು. ಬಹುತೇಕವಾಗಿ ಸಂಪೂರ್ಣವಾಗಿ ಜಯಗಳಿಸ್ತಾರೆ. ಸಂಪೂರ್ಣವಾಗಿ ನಿಮ್ಮ ಕಡೆಯಿಂದ ಬರೋದಕ್ಕೆ ಏನು ಕಾರಣ ಆಗಿದೆ? ನಮ್ಮ ಮೇಲೆ ಕೊಟ್ಟಿರುವಂಥ ವಿಶ್ವಾಸ, ನಂಬಿಕೆ, ಒಂದು ಪ್ರೀತಿ, ಯುವ ಮುಖಂಡರಾಗಿರುವಂಥ ಕೂಡ ನಮ್ಮ ಮೇಲೆ ಹಿರಿಯ ಮುಖಂಡರಿರುವಂಥ ಒಂದು ವಿಶ್ವಾಸ, ನಂಬಿಕೆ, ಅದು ನಮಗೆ ತುಂಬ ಬಲ. ನಮಗೆ ಹಿಂದಿನ ಆಡಳಿತ ಇದರಲ್ಲಿ ಏನು ನ್ಯೂನತೆಗಳಿತ್ತು? ಅದು ಯಾವ ರೀತಿ ನ್ಯೂನತೆ ಅಂತ ಹೇಳಿದ್ರೆ ನಾವು ನಾಳೆಯಿಂದ ನೋಡ್ತೀವಿ. ಅದು ಆಗಿರೋದ್ರಿಂದ ನಾವು ಯಾವ ರೀತಿ ಅವರು ಏನು ಲೋಪದೋಷಗಳಿದೆ ನಾಳೆಯಿಂದ ಅಂತ ಹೇಳಿದ್ರೆ ನಾವು ನಾಳೆಯಿಂದ ಪರಿಶೀಲಿಸಬೇಕು ನಾವು ಯಾವ ರೀತಿ ಆಗಿದೆ ಅಂತ. ನಮಗೇನು ಗೊತ್ತಾ, ನಾಳೆಯಿಂದ ಕೂಡ ಒಂದು ಡಿಫ್ರೆನ್ಸ್ ಗೊತ್ತಾಗಬೇಕು. ಏನಂತ ಮುಂಚೆ ಯಾವ ರೀತಿ ಇತ್ತು, ನೆಕ್ಸ್ಟ್ ಯಾವ ರೀತಿ ಇತ್ತು ನಾನು ನಿಮಗೆ ಗೊತ್ತಾಗುತ್ತೆ. ಮುಂದಿನ ದಿವಸಗಳಲ್ಲಿ ನಿಮ್ಮನ್ನು ಕರಿತೀವಿ, ಅವರೇ ಹೇಳ್ಬೇಕು. ನಮ್ಮ ರೈತರಲ್ಲ, ಅವರೇ ಹೇಳ್ಬೇಕು. ಮುಂಚೆ ಯಾವ ರೀತಿ ಇರ್ತೈತಿ, ಈಗ ಯಾವ ರೀತಿ ಅವರೇ ಹೇಳ್ಬೇಕು. ನಾನು ಮಾತಲ್ಲಿ ಹೇಳೋದಿಲ್ಲ ಯಾವತ್ತೂ ಕೂಡ. ನಾನು ಏನು ಕೈಯಲ್ಲೇ ಮಾಡಿ ತೋರಿಸೋದು ಯಾವತ್ತೂ ಕೂಡ. ಪ್ರಾರಂಭ